ಗುಡ್ ಮಾರ್ನಿಂಗ್ ಗಾಯ್ಸ್. ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಕಳಸ ಪ್ರತಿಷ್ಠಾಪನೆ ಮೊದಲು ಕಳಸದೊಳಗೆ ಹಾಕುವ ಸಾಮಗ್ರಿಗಳನ್ನ ನೋಡೋಣ. ನಾನು ತೊಗೊಂಡಿರೋದು 5 ಬಾದಾಮಿ, 5 ದ್ರಾಕ್ಷಿ, 5 ಗೋಡಂಬಿ, 5 ಕವಡೆ, 5 ಗುಲಗಂಜಿ ಮತ್ತು 5 ಗೋಮತಿ ಚಕ್ರ, 1 ಅರಿಶಿನ ಕೊಂಬು, 1 ಕಲ್ಲು ಸಕ್ಕರೆ, ಲಾವಂಚಿ ಬೇರು, 5 ತಾವರೆ ಬೀಜ ಮತ್ತು 5 ಏಲಕ್ಕಿಕಾಯಿ, 5 ಲವಂಗ ಮತ್ತು ಲಕ್ಷ್ಮಿ ಕಾಯಿನ್, ತಾಮ್ರ ಅಥವಾ ಬೆಳ್ಳಿ ಕೊಡದೊಳಗೆ ಹಾಕಬೇಕು. ಇವಾಗ ವರಮಹಾಲಕ್ಷ್ಮಿಗೆ ಉಡಿ ತುಂಬ್ತಾ ಇದ್ದೀನಿ. ತಾಮ್ರ ತಟ್ಟೆಯನ್ನು ಬಳಸಿ 5 ಬೊಗಸೆ ಅಕ್ಕಿನ ಹಾಕಿ ಎಲೆ, ಅಡಿಕೆ, ಅರಿಶಿನ, ಕುಂಕುಮ, 1 ಅರಿಶಿನ ಕೊಂಬು ಮತ್ತು ಕಾಣಿಕೆಗಂತ 101 ರೂಪಾಯಿ ಇಟ್ಟಿದ್ದೀನಿ. ಹೂವು, ಕಾಯಿ, ಅರ್ಧ ಹೋಳು ಕೊಬ್ಬರಿ ಒಳಗಡೆ ಕಡಲೆ ಮತ್ತು ಡ್ರೈ ಫ್ರೂಟ್ಸ್ನ ಹಾಕಿದ್ದೀನಿ. ಚಿಕ್ಕ ಚಿಕ್ಕ ಕುಡಿಕೆಗಳನ್ನ ನಾನು ಪೇಂಟ್ ಮಾಡಿ ಅದರೊಳಗಡೆ ಧಾನ್ಯಲಕ್ಷ್ಮಿ ಸ್ವರೂಪವಾದ ಕಾಳುಗಳಾದ ತೊಗರಿಬೇಳೆ, ಉದ್ದಿನಬೇಳೆ, ಹೆಸರುಬೇಳೆ ಇಟ್ಟಿದ್ದೀನಿ. ಬ್ಲೌಸ್ ಪೀಸ್, ಸ್ಟಿಕ್ಕರ್, ಬೆಲ್ಲ ಮತ್ತು 5 ಥರ ಹಣ್ಣುಗಳನ್ನ ಇಟ್ಟಿದ್ದೀನಿ. ಕನ್ನಡಿ ಬಾಚಣಿಕೆ ಇರುತ್ತೆ ಅಂತ ಒಂದು ಬಾಗಿನ ಸಾಮಾನ ಕೂಡ ಇಡ್ತಾ ಇದ್ದೀನಿ. ಪೂಜೆಗೆ ಎಲ್ಲ ರೆಡಿ ಮಾಡಿಕೊಂಡು ಇವಾಗ ಅಲಂಕಾರನ ಮಾಡಿಟ್ಟಿದ್ದೀನಿ. ವರಮಹಾಲಕ್ಷ್ಮಿ ಹೇಗೆ ಕಾಣ್ತಿದ್ದಾರೆ ನೋಡೋಣ. ವರಮಹಾಲಕ್ಷ್ಮಿಗೆ ಅಲಂಕಾರ ಮಾಡೋದಂದರೆ ತುಂಬ ಖುಷಿ ಕೊಡುತ್ತೆ. ನನ್ನ ಅಮ್ಮನ ಮನೆ ವರಮಹಾಲಕ್ಷ್ಮಿ ಹಬ್ಬ ಅಂತೂ ತುಂಬ ಸಡಗರದಿಂದ ಮಾಡ್ತಾಯಿದ್ವಿ. ಸ್ವಂತ ಮನೇಲೇ ಮಾಡಬೇಕು ಅಂತ ಅಂದ್ಕೊಂಡಿದ್ದು ನನಗೆ ನನ್ನ ಅಕ್ಕ ಹೇಳಿದ್ರು, ಇಲ್ಲ ಮಾಡು, ಒಳ್ಳೆಯದಾಗುತ್ತೆ, ನೀನು ಇರೋ ಮನೆಯೇ ಸ್ವಂತ ಮನೆ ಅಂದ್ಕೊಂಡು ಮಾಡು, ಖಂಡಿತ ಒಳ್ಳೆಯದಾಗುತ್ತೆ ಅಂತ ಹೇಳಿದ್ಲು. ಇವಾಗ ಲಾಸ್ಟ್ ಇಯರಿಂದ ನಾನು ಅದೇ ಸಡಗರದಿಂದ ನನ್ನ ಮನೇಲಿ ಮಾಡ್ತಾಯಿದ್ದೀನಿ. ಇವಾಗ ನನ್ನ ಸ್ವಂತ ಮನೆ ಕೂಡ ರೆಡಿ ಆಗ್ತಾಯಿದೆ. ವರಮಹಾಲಕ್ಷ್ಮಿ ಆಶೀರ್ವಾದದಿಂದ ನನ್ನ ಮನೆ ಕೂಡ ರೆಡಿ ಆಗ್ತದೆ. ನೆಕ್ಸ್ಟ್ ಇಯರ್ ನಾವು ವರಮಹಾಲಕ್ಷ್ಮಿ ಹಬ್ಬನ ಹೊಸ ಮನೆಯಲ್ಲೇ ಮಾಡಬಹುದು. ಪೂಜೆಗೆ ವೆರೈಟಿ ಆಫ್ ತಿಂಡಿ ಅಂತೂ ಮಾಡೋಕ್ಕೆ ಆಗಲಿಲ್ಲ. ತುಂಬ ಟಯರ್ಡ್ ಆಗೋಗ್ಬಿಡ್ತು. ವರಮಹಾಲಕ್ಷ್ಮಿ ಪೂಜೆಗೆ ಕ್ಲೀನಿಂಗ್ ಕೆಲಸನೇ ತುಂಬ ದಿನ ಹಿಡ್ಕೊಳ್ತು. ಆಲ್ರೆಡಿ ಇವಾಗ ವಾಯ್ಸ್ ಎಲ್ಲ ಹೋಗಿದೆ, ಹುಷಾರಿಲ್ದಂಗೆ ಆಗಿದೆ. ಅದಕ್ಕೆ ಸಿಂಪಲ್ಲಾಗಿ ದೇವರಿಗೆ ನೈವೇದ್ಯಕ್ಕಂತ ಸಜ್ಜಿಗೆ, ರವೆ ಉಂಡೆ, ಪುಳಿಯೋಗರೆನ ಮಾಡಿಕೊಟ್ರು ಅತ್ತೆ. ನೈವೇದ್ಯಕ್ಕೆಲ್ಲ ಇಟ್ಟು ಇವಾಗ ನಾನು ಪೂಜೆ ಮುಗಿಸಿ ಆಫೀಸ್ಗೆ ಹೋಗಬೇಕು. ಅಲ್ಲಿಂದ MD ಮನೆಗೆ ಕುಂಕುಮ ಕರೆದಿದ್ದಾರೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಆಫೀಸಿಗೆ ಬಂದೆ, ಇವಾಗ ಹೊರಡ್ತಾ ಇದ್ದೀವಿ. ಮ್ಯಾಮ್ ಮನೆಗೆ ಬಂದ್ವಿ. ಮ್ಯಾಮ್ ಅಂತೂ ತುಂಬ ಖುಷಿಯಿಂದ ಮಾತಾಡ್ಸಿದ್ರು. ಆಫೀಸಲ್ಲಿ ತುಂಬ ಚೆನ್ನಾಗಿರ್ತಾರೆ, ಬಟ್ ಮನೆಗೆ ಹೋದ್ರಂತೂ ಎಕ್ಸ್ಟ್ರಾ ಲವ್, ಎಕ್ಸ್ಟ್ರಾ ಕೇರ್, ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ಮ್ಯಾಮ್ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ನಾವೆಲ್ಲ ಸ್ಯಾರಿ ಉಡಿಸ್ತೀವಿ ದೇವರಿಗೆ. ಮ್ಯಾಮ್ ಲಂಗ ಬ್ಲೌಸ್ ಹಾಕಿದ್ರು, ಪುಟ್ಟು ವರಮಹಾಲಕ್ಷ್ಮಿ ಥರ ಮುದ್ದಾಗಿ ರೆಡಿ ಮಾಡಿದರು. ವರಮಹಾಲಕ್ಷ್ಮಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದರು. ನಾವೆಲ್ಲ ವರಮಹಾಲಕ್ಷ್ಮಿಗೆ ಆರತಿ ಮಾಡಿ ಅಕ್ಷತೆ ಎಲ್ಲ ಇಟ್ಟು ದೇವ್ರನ್ನ ಬೇಡ್ಕೊಂಡು ಬಂದ್ವಿ. ನಮಗೆಲ್ಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೇಗೆ ರೆಡಿ ಆಗಬೇಕು, ಎಷ್ಟು ಖುಷಿಯಿಂದ ಇರ್ತೀವೋ ಅದೇ ರೀತಿ ಮ್ಯಾಮ್ ನಮಗಿಂತ ಡಬಲ್ ಖುಷಿಯಾಗಿರ್ತಾರೆ. ಅವ್ರ ಖುಷಿ ಹೇಗಿರುತ್ತೆ ಅಂತ ಅಂದರೆ ನಮ್ಮನ್ನ ರೆಡಿ ಮಾಡೋದೇ ಅವ್ರ ಖುಷಿ. ಹಬ್ಬದ ಹಿಂದಿನ ದಿನವೇ ನಮಗೆ ಮೆಹಂದಿ ಎಲ್ಲ ಕೊಟ್ಟಿದ್ದರು, ಮೆಹಂದಿ ಹಾಕ್ಕೊಳ್ಳಿ ಅಂತ. ಮತ್ತು ರಿಬ್ಬನ್, ಕ್ಲಿಪ್ ಮತ್ತು ವೆರೈಟಿಯಾಗಿ ಏನೇನಾದರೂ ಕೊಡ್ತಾನೆ ಇರ್ತಾರೆ ಮ್ಯಾಮ್. ತುಂಬ ಖುಷಿಯಾಗುತ್ತೆ. ಮೆಹಂದಿ ಹಾಕ್ಕೊಳ್ಳೋಕ್ಕೆ ಟೈಮೇ ಸಿಗಲಿಲ್ಲ.
ವರಮಹಾಲಕ್ಷ್ಮಿ ಹಬ್ಬದ ಕೆಲಸ ಅಂತೂ ಮುಗಿಲೇ ಇಲ್ಲ, ಅಂತೂ ಬಿಡಲಿಲ್ಲ. 12 ಗಂಟೆ ರಾತ್ರಿಯಲ್ಲಿ ಮೆಹಂದಿನ ಹಾಕ್ಕೊಂಡು 2 ಗಂಟೆಗೆ ಎದ್ದು ವರಮಹಾಲಕ್ಷ್ಮಿ ಹಬ್ಬದ ಕೆಲಸನ ಮಾಡಿಕೊಂಡೆ. ಅರ್ಶಿನ ಕುಂಕುಮನ ಕೊಟ್ಟಿದ್ದಾಯಿತು ಮ್ಯಾಮ್, ನಾವು ತೊಗೊಂಡಿದ್ದು ಆಯಿತು. ನೆಕ್ಸ್ಟ್ ಗರ್ಲ್ಸ್ ಎಲ್ಲ ಫುಲ್ ಫೋಟೋ ಶೂಟಲ್ಲಿ ಬ್ಯುಸಿ ಆಗಿಬಿಟ್ಟಿರ್ತಾರೆ. ತುಂಬ ಚೆನ್ನಾಗಿತ್ತು ಸ್ಪಾಟ್ ಎಲ್ಲ, ಮ್ಯಾಮ್ ಮನೆ ಹತ್ರ ಮುಂದೆ ಫ್ರಂಟಲ್ಲಿ ಫೋಟೋ ತೆಗೊಳ್ಳೋದಕ್ಕೆ. ಮ್ಯಾಮ್ ಮನೆಯಿಂದ ಆಫೀಸಿಗೆ ಬಂದ್ವಿ. ಆಫೀಸಲ್ಲಿ ಸ್ವಲ್ಪ ಕೆಲಸ ಎಲ್ಲ ಮುಗಿಸಿ ನೆಕ್ಸ್ಟ್ ನಮ್ಮ ಮನೆಗೆ ಬಂದ್ವಿ. ಎಲ್ಲ ಬಂದರು ಮನೆಗೆ. ನಾನು ನಮ್ಮ ಮನೆಯಿಂದ ಅರಿಶಿನ ಕುಂಕುಮ ತೊಗೊಂಡು ಸಜ್ಜಿಗೆ ಮತ್ತು ಪುಳಿಯೋಗರೆನ ಪ್ರಸಾದವಾಗಿ ಕೊಟ್ಟೆ, ಸ್ವೀಕರಿಸಿ. ಇವಾಗ ನೆಕ್ಸ್ಟ್ ಸಚಿನ್ ಮನೆಗೆ ಹೊರಟ್ವಿ. ಊಟ ಚೆನ್ನಾಗಿತ್ತು. ಮ್ಯಾಮ್ ಕೊಟ್ಟಿದ್ದ ಡ್ರೆಸ್ನ ಅನ್ಬಾಕ್ಸ್ ಮಾಡಿದೆ. ಡ್ರೆಸ್ ಚೆನ್ನಾಗಿತ್ತು ಮತ್ತು ರಿಬ್ಬನ್, ಕ್ಲಿಪ್, ಸಿಂಗಾರಿ ಎಲ್ಲ ಕೊಟ್ಟಿದ್ದು ತುಂಬ ಕ್ಯೂಟಾಗಿತ್ತು. ಮತ್ತು ನಾನು ಫ್ರೆಶ್ ಅಪ್ ಆಗಿ ಪಲ್ಲೇಸರ್ ಮನೆಗೆ ಕುಂಕುಮ ಹೋಗಿದ್ದೆ. ಅಲ್ಲಿ ಉತ್ತರ ಕರ್ನಾಟಕ ಶೈಲಿಯಾದ ರಕ್ಷಾಬಂಧನ ಆಚರಣೆ. ಈಗ ಅಕ್ಕಿ ಕಟ್ಟೋದು ಏನು ಗೊತ್ತಾ, ನೀವು ನಮಗೆ ರಕ್ಷೆ ಆಗಿರ್ಬೇಕು ಅಂತ. ಅಣ್ಣ ತಮ್ಮಂದ್ರೆ ನಮಗೆ ರಕ್ಷೆ ಮಾಡ್ಬೇಕು ನೀವು. ಸಕ್ಕರೆ ಅಂತ ಡಬ್ಬೆ ಇದೇ ತಂದಿರೋದಿಲ್ಲ. ಡಬ್ಬೆ ಖರ್ಚಿಗೆ ಅಂತ ಕೊಡ್ತೀನಿ ಅಲ್ಲಿ.
ಬನ್ನಿ ಆಶೀರ್ವಾದ ತಗೊಳ್ರಿ. ಇನ್ನು ನಡೀತಾವೆ. ಬಾ ಏನೋ ಬಂದಲ್ಲ ಇಲ್ಲಿಂದ. ಬನ್ನಿ ಹಾಂ ಓದ್ತಾರೆ ಒಳ್ಳೇದು ಮಾಡಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಲ್ಲರ ಮನೆಗೂ ಕುಂಕುಮಕ್ಕೆ ಹೋಗಿ ನಮ್ಮ ಮನೆಗೆ ಬಂದವ್ರಿಗೂ ಕುಂಕುಮ ಕೊಟ್ಟು ಹೊರಗಡೆ ಹೋಗಿ ಒಳ್ಳೆ ಐಸ್ ಕ್ರೀಮ್ನ ತಿನ್ಕೊಂಡು ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಕೀಪ್ ವಾಚಿಂಗ್.